ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ನ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋದು ಆಂಜನೇಯನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟಕ್ಕೆ. ಇದಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕೊಳಗೆ ಬರ್ತೈತಿ. ನಮ್ಮ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ಒಳಗನ ಪ್ರಸಿದ್ಧಿತ ಧಾರ್ಮಿಕ ಸ್ಥಳ ಅಂತಲೂ ಇದು ಹೇಳ್ಬೋದು. ನಮ್ಮ ದೇವರು ಆಂಜನೇಯ ಅಂದರೆ ಹನುಮಂತ ಹುಟ್ಟಿದ ಸ್ಥಳ ಹೇಗೈತಿ ಅಂಥೇಳಿ ನೋಡಾಕತ್ತೀವೀಗ. ಈಗ ಇಲ್ಲಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಸಮೀಪನೇ ಇದ್ದೀವಿ. ಇಲ್ಲಿ ಕೆಲವೊಂದು ಸಣ್ಣ ಸಣ್ಣ ಗುಡಿಸಲು ಟೈಪ್ ಕಾಣಕತ್ತಾವ. ಆದರೆ ಡಿಫ್ರೆಂಟಾಗಿ ಭಾಳ ಚಂದ ಕಾಣಕತ್ತಾವು. ಮೇ ಬಿ ಇದು ಯಾವುದಾದ್ರೂ ರೆಸಾರ್ಟ್ಸ್ ಇರ್ಬೋದು ಅಂಥೇಳಿ ಅನಿಸ್ತೈತಿ. ಇನ್ನೂ ಫುಲ್ ರೆಡಿ ಆಗಿಲ್ಲ ಅಂತ ಅನಿಸ್ತೈತಿ, ರೆಡಿ ಆಗಕತ್ತಾವ ಇನ್ನು. ಇಲ್ಲಿ ನೀವು ನೋಡ್ಬೋದು ಸಣ್ಣ ಸಣ್ಣ ಎಷ್ಟು ಚೆನ್ನಾಗಿ ಗುಡಿಸಲು ಟೈಪ್ ಕಾಣಕತ್ತಾವ ಅಂಥೇಳಿ. Now we are all in the birthplace of Hanuman, Anjanadri Betta, or you can call Anjanadri Parvata also. Anjana Devi and Kesari's son Lord Hanuman was born in this place. Jai Shri Ram! Jai Anjana! Total 575 steps are here. ಇವಾಗ ನಾವೆಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ರೀಚ್ ಆಗಿವಿ. ಇಲ್ಲಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದು. ಇಲ್ಲಿ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಕಲ್ಲ ಕಾಣಕತ್ತಾವು. ಅದರ ಸುತ್ತಲೂ ಹಸಿರುನೂ ಐತಿ. ನೋಡಾಕ ಒಂದು ಸುಂದರ ನೋಟ ಐತಿ ಇಲ್ಲಿ. ಬೆಟ್ಟಕ್ಕೆ ಹತ್ತಕ್ಕಿಂತ ಮುಂಚೆನೇ ಒಂದು ಸಣ್ಣ ಕೆನಾಲ್ ಐತಿ. ಎಷ್ಟೊಂದು ಚಂದ ಐತಿ. ಈ ಕೆನಾಲ್ ಒಳಗೆ ಭಾಳಷ್ಟು ಮೀನುಗಳು ಇದಾವೆ, ಸಣ್ಣ ಸಣ್ಣ. ಇಲ್ಲಿ ಈ ಕೆನಾಲ್ ಒಳಗೆ ಸ್ವಲ್ಪ ಎಲ್ಲರೂ ಮುಖ ತಕ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಅಂಜನಾದ್ರಿ ಬೆಟ್ಟ ಹತ್ತುತ್ತೇವೆ. ಹನುಮಾನ ಸಣ್ಣವಿದ್ದಾಗ ಉರಿಯುವ ಸೂರ್ಯನ ನೋಡಿ ಅದು ಒಂದು ಹಣ್ಣು ಅಂಥೇಳಿ ತಿಳ್ಕೊಂಡು ಸೂರ್ಯನ ತಿನ್ನಕ್ಕೆ ಹೋಗಿದ್ದ ಅಂಥೇಳಿ ನಾವು ರಾಮಾಯಣದೊಳಗೂ ನೋಡಿರ್ತೀವಿ ಮತ್ತು ಕೇಳಿರ್ತೀವಿ. ಆ ಪ್ಲೇಸ್ ನೋಡ್ರಿ, ಇದು ಅಂಜನಾದ್ರಿ ಪರ್ವತ. ಈಗ ಬೆಟ್ಟ ಹತ್ತಾತಿದ್ವಿ, ಅಷ್ಟೊಂದ್ರಾಗಿನ ಸುಸ್ತಾತ ಎಲ್ಲರಿಗೂ. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳತೈತಿ ಕುಂತ. ಆನಂತರ ಮತ್ತೆ ಬೆಟ್ಟ ಹತ್ತೋದು. ಇವತ್ತು ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಫುಲ್ ರಶ್ ಐತಿ. ಎಲ್ಲಿ ನೋಡಿದ್ರು ಅಲ್ಲಿ ಜನನ ಕಾಣಕತ್ತಾರ. ಎಸಿ ಫೀಲಿಂಗ್. ಬೆಟ್ಟ ಹತ್ತೋದು ಅಂತೇಳಿ ಅನ್ಕೋತಾರ ಕೆಲವೊಬ್ರು. ಆದರೆ ಇಲ್ಲಿ ನೋಡ್ರಿ, ನಮ್ಮ ತಾಯಿನೂ ನಮ್ಮ ಜೊತೆ ಇದ್ದಾರ. ಅವ್ರಿಗೂ ವಯಸ್ಸಾಗೈತಿ ಅಂದ್ರೂ ಅವ್ರು ಹತ್ತಾಕತ್ತಾರ ಬೆಟ್ಟನ. ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಬಂದಾರ. ಅದರೊಳಗೂ ಒಂದು 6 ರಿಂದ 8 ತಿಂಗಳು ಮಗು ಸತವಾಗಿ ಕೆಲವೊಂದು ಇದಾವೆ. ಆ ಮಕ್ಕಳು ಕರ್ಕೊಂಡನ ಬೆಟ್ಟ ಹತ್ತಾಕತ್ತಾರ. ಅಂದರೆ ಎಲ್ಲ ವಯಸ್ಸಿನವರು ಸುಲಭವಾಗಿ ಬೆಟ್ಟ ಹತ್ತಿ ಆಂಜನೇಯನ ದರ್ಶನ ತಗೋಬೋದಂಥೇಳಿ.
ಹತ್ರಣ ಬಂದ ಹನುಮಪ್ಪ ಕಾಣಕತ್ತಾನ ನೋಡ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲೆಲ್ಲ ಬಿಸಿಲು ಭಾಳ ಇರ್ತೈತಿ. ಅದಕ್ಕಂಥೇಳಿ ಭಕ್ತಾದಿಗಳಿಗೆ ಬೆಟ್ಟ ಏರಕ್ಕೆ ಕಷ್ಟ ಆಗಬಾರ್ದಂಥೇಳಿ ಮೇಲೆಲ್ಲ ತಗಡಿನ ಸೀಟ್ಸ್ ಎಲ್ಲ ಹಾಕಿ ಫುಲ್ ನೆರಳೊಳಗೆ ಭಕ್ತಾದಿಗಳೆಲ್ಲ ಬೆಟ್ಟನ ಹತ್ತೋಂಗೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಲ್ಲೇ ಕುಂತು ನೀವು ರಿಲ್ಯಾಕ್ಸ್ ಮಾಡ್ಬೋದು. ಅಷ್ಟು ಫುಲ್ ಒಮ್ಮೆನ ಹತ್ತಕ್ಕೆ ಆಗಂಗಿಲ್ಲ ಅಂದರೆ. ಮತ್ತು ಅದ್ರ ಜೊತೆ ನಿಮ್ಗೆ ಅಲ್ಲಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆನೂ ಐತಿ. ನಳ ಎಲ್ಲ ಇಟ್ಟಿದ್ದಾರೆ. ನೀವು ನೀರು ಕುಡ್ದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ರೆಸ್ಟ್ ಮಾಡಿ ಮತ್ತು ಬೆಟ್ಟ ಹತ್ಬೋದು. ರಾಮಾಯಣದೊಳಗೆ ಬರುವಂಥ ರಾಮ ಸೇತುವೆ ಅಂತೂ ಎಲ್ಲರಿಗೂ ಗೊತ್ತೈತಿ. ಆ ರಾಮ ಸೇತುವೆ ಒಳಗೆ ಏನು ಕಲ್ಲನ್ನು ಯೂಸ್ ಮಾಡ್ತಾರಲ್ಲ, ಆ ಕಲ್ಲು ನೀರೊಳಗೆ ಮುಳುಗಂಗಿಲ್ಲ, ಅದು ತೇಲ್ತೈತಿ ಅಂತ ಹೇಳ್ತಾರಲ್ಲ. ಅದರಾಗಿಂದ ಒಂದು ಕಲ್ಲು ಇಲ್ಲಿ ಅಂಜನಾದ್ರಿ ಬೆಟ್ಟದೊಳಗೆ ದೇವಸ್ಥಾನದ ಗರ್ಭಗುಡಿ ಒಳಗನೆ ಐತಿ. ಆ ಕಲ್ಲು ಈಗಲೂ ಮುಳುಗಿಲ್ಲ, ತೇಲ್ತಾನೆ ಇರ್ತೈತಿ ನೀರೊಳಗೆ. ಒಂದು ಗ್ಲಾಸಿಂದ ಪೆಟ್ಟಿಗೆ ಒಳಗೆ ಹಾಕಿ ಇಟ್ಟಾರಲ್ಲೇ ಗರ್ಭಗುಡಿ ಒಳಗೆ. ಈಗ ನಾವು ದರ್ಶನ ತಗೊಂಡ್ರೆ ಅದು ನಮಗಲ್ಲೇ ನೋಡಕ್ಕೆ ಸಿಗ್ತೈತಿ. ಈಗ ನಾವೆಲ್ಲರೂ ದರ್ಶನ ತೊಗೊಂಬಂದ್ವಿ. ದರ್ಶನ ತೊಗೊಂಬಂದು ನೋಡ್ರಿ, ಇಷ್ಟು ಬೆಟ್ಟದ ಮೇಲೂ ಇಲ್ಲೇ ಪ್ರಸಾದದ ವ್ಯವಸ್ಥೆನೂ ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆನೂ ದಿವಸ ಇಲ್ಲೇ ಇರ್ತೈತಿ. ಅಂಜನಾದ್ರಿ ಬೆಟ್ಟ ಅಲ್ಲ, ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಮಂಗಗಳ ಕಾಣಕತ್ತಾವು. ಎಷ್ಟು ಚೆಂದಾಗಿ ಮಸ್ತಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾವೆ ಇಲ್ಲಿ ಮಂಗಗಳು. ಆರಾಮಾಗಿ ಇಲ್ಲಿ ಇಷ್ಟು ಬೆಟ್ಟದ ಮೇಲೂ ಇಲ್ಲಿ ನೀರು ಸ್ವಿಮ್ಮಿಂಗ್ ಪೂಲ್ ಟೈಪ್ ಮಾಡ್ಯಾರ. ಸೊ ಆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಕೋತಿಗಳೆಲ್ಲ ಮಸ್ತ್ ಸ್ವಿಮ್ ಮಾಡಾಕತ್ತಾವ ನೋಡ್ರಿ. ಇಷ್ಟು ಬೆಟ್ಟದ ಮೇಲೂ ಕೋತಿಗಳು ಎಷ್ಟು ಮಸ್ತ್ ಎಲ್ಲ ಕಡೆನೂ ಅಡ್ಡಾಡಕತ್ತಾವು. ಅಲ್ಲಿ ನೀವು ಕೆಲವೊಂದು ಕಡೆ ಅಲ್ಲಲ್ಲಿ ನೀರಿಂದ ಸ್ವಿಮ್ಮಿಂಗ್ ಪೂಲ್ ಟೈಪ್ ಮಾಡಿದ್ದಾರೆ. ಅದು ಬೈ ನೇಚರ್ ಐತೋ ಇನ್ನು ಅವರ ಮಾಡ್ಯಾರೋ ಗೊತ್ತಿಲ್ಲ. ಆದರೆ ಕೋತಿಗಳು ಮಾತ್ರ ಮಸ್ತ್ ಅದರೊಳಗೆ ಆಟ ಆಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊತ ಇದಾವೆ. ಎಷ್ಟು ಚಂದ ಸುಂದರವಾದ ನೋಟ ಐತೆ ನೋಡ್ರಿ. ಇಲ್ಲಿಂದ ನೀವು ನೋಡಿದರೆ ಇಲ್ಲಿ ನಿಮ್ಗೆ ಹಂಪಿನೂ ಭಾಳ ಸಮೀಪನ ಆಕ್ಕೈತಿ. ಇಲ್ಲಿ ನೀವು ಕ್ಯಾಮ್ರಾ ಒಳಗೆ ಕಾಣಲಿಕ್ಕಿಲ್ಲ, ಬಟ್ ಇಲ್ಲಿ ನಾವು ದೂರಿಂದ ನಮ್ಗೆ ಕಾಣಿಸಾತೈತಿ ಹಂಪಿ. ಈಗ ನೆಕ್ಸ್ಟ್ ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ನಾವು ಹಂಪಿಗೂ ಹೋಗೋದು ಪ್ಲಾನ್ ಐತಿ. ಈಗ ಇಲ್ಲಿ ನಾವು ಪಂಪಾ ಸರೋವರದಾಗಿದ್ದೀವಿ ನೋಡ್ರಿ.
ತುಂಗಭದ್ರಾ ನದಿದ ನಾಲಾ ಒಳಗಿದ್ದೀವಿ. ಇದೇನು ಅಷ್ಟೊಂದೇನು ಡೇಂಜರ್ ಇಲ್ಲ, ಅಂದರೂ ಫೋರ್ಸ್ ಐತಿ ನೀರು, ಅದಕ್ಕೆ ಕೆಳಗಡೆ ಇಳಿಯಾಗ್ತಿಲ್ಲ. ಇಲ್ಲೇ ದಂಡಿಗೆ ಅಷ್ಟೇ ಕುತ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಮಸ್ತ್ ವ್ಯೂ ಪ್ಲೇಸ್ ಐತಿ. ಇಲ್ಲೇ ಸುತ್ತಲೂ ಜಂಗಲ್ ಐತಿ, ಜಂಗಲ್ ಮಧ್ಯೆ ಇದೊಂದು ನಾಲಾ ಭಾರಿ ಮಸ್ತ್ ಐತಿ. ಈ ಸೈಡ್ ಬಂದ್ರಲ್ಲ, ಈ ಶಬರಿ ಹೊಂಡಕ್ಕೆ ಕಂಪಲ್ಸರಿ ಒಂದ್ಸರಿ ಬರ್ರಿ. ಏ ಹಾಯ್ ಹೇಳ್ರಿ. ಹಾಯ್. ಚಲೋ ಚಲೋ ಚಲೋ